ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ರಶ್ಮಿ. ಇವತ್ತು ಶುಕ್ರವಾರ ತಿಂಡಿಗೆ ಬಂದ್ಬಿಟ್ಟು ಹಸಿಮೆಣ್ಸಿಕಾಯಿ ಚಟ್ನಿ ಮತ್ತು ದೋಸೆ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಫೇವ್ರೆಟ್ ದೋಸೆ ಮತ್ತು ಚಟ್ನಿ. ಇದು ಹಸಿಮೆಣ್ಸಿಕಾಯಿ ಬಂದ್ಬಿಟ್ಟು ನಾನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಮೆಣ್ಸಿಕಾಯಲ್ಲಿ 2 ಭಾಗ ಮಾಡಿ ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿತಿರೋದು. ಮೇಲಿನ ಸಿಪ್ಪೆ ಎಲ್ಲ ಬರುತ್ತಲ್ಲ ಅದು ಫುಲ್ಲು ಸ್ಮೂತಾಗಿ ಹುರ್ಕೋಬೇಕು. ಮೇಲಿಂದೆಲ್ಲ ಮೆಣಸಿನ್ಕಾಯಿ ಫುಲ್ಲು ಸ್ವಲ್ಪ ಸ್ಮೂತ್ ಆಗೋವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ನಾನು ಅದೇ ಬಾಣಲಿಗೆ ಎಣ್ಣೆ ಏನು ಹಾಕೋಂಗಿಲ್ಲ, ಬರೀ ಜೀರಿಗೆ 2 ಸ್ಪೂನ್ ಜೀರಿಗೆ ಹಾಕ್ತೀನಿ. ಜೀರಿಗೆ ಏನಕ್ಕೆ ಅಂತಂದರೆ ಹಸಿಮೆಣ್ಸಿಕಾಯಿ ಚಟ್ನಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ನಾವು ಜೀರಿಗೆನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ. ಹಸಿಮೆಣ್ಸಿಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ, ಬಟ್ ನಾನು ಇದನ್ನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ನೀವು, ಜೀರಿಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಮಾತ್ರ ಹುರ್ಕೊಳ್ಳಿ, ಇಲ್ಲಾಂದರೆ ಸೀದೋದ್ರೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ನಾನು ಅದೇ ಬಾಣಲಿಗೆ ಕರಿಬೇವು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆಲ್ರೆಡಿ. ಇದು ಸ್ವಲ್ಪ ಇಲ್ಲಾಂದರೆ ಅದು ತುಂಬ ಇದು ಆಗಿಬಿಟ್ರೆ ಸ್ಮೆಲ್ ಬರುತ್ತೆ. ಸ್ವಲ್ಪ ಬಿಸಿ ಆಗಬೇಕಷ್ಟೆ, ಜಸ್ಟು ಬಿಸಿ ಆದರೆ ಸಾಕು. ಇದಕ್ಕೆ ನಾವು ಮತ್ತೇನು ಆ್ಯಡ್ ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಆ್ಯಡ್ ಮಾಡಬೇಕು. ಬೆಳ್ಳುಳ್ಳಿ ಮತ್ತು ಕರಿಬೇವು, ಜೀರಿಗೆ ನೋಡ್ತಿರ್ಬೋದು ನೀವು, ನಾನು ಸಿಪ್ಪೆ ಬಿಡಿಸ್ಬಿಟ್ಟು 3 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಾಗ ಈ ಥರ ಬರುತ್ತೆ. ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನೀರು ಆ್ಯಡ್ ಮಾಡಿದರೆ ಚಟ್ನಿ ಬೇಗ ಹಾಳಾಗಿಬಿಡುತ್ತೆ. ಇಲ್ಲಾಂದರೆ ನೀವು ಇದನ್ನ ಒಂದು 3-4 ಡೇಸ್ ಇಟ್ಕೊಂಡು ನೀವು ಇನ್ನೇನಕ್ಕಾದ್ರೂ ಯೂಸ್ ಮಾಡ್ಬೋದು. ಇದನ್ನು ಚಟ್ನಿನ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದನ್ನ ಇವಾಗ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು. ಜೀರಿಗೆ ಸಾಸಿವೆ ಏನೂ ಹಾಕಲ್ಲ ನಾನು, ಜಸ್ಟ್ ಎಣ್ಣೆ ಅಷ್ಟೇ ಹಾಕೋದು. ಎಣ್ಣೆ ಹಾಕ್ಬಿಟ್ಟು ಆ ಚಟ್ನಿ ಇರುತ್ತಲ್ವ, ಜಸ್ಟ್ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಇಷ್ಟೊಂದು 3 ಟೇಬಲ್ ಸ್ಪೂನ್ ಆದರೆ ಸಾಕು ಅನಿಸುತ್ತೆ. ನೋಡ್ತಿರ್ಬೋದು, ಈಗ ಚಟ್ನಿ ಹಾಕಿದ್ದೀನಿ. ಯಾವ ಥರ ಅದು ಆ ಕಡೆ ಈ ಕಡೆ ಎಲ್ಲ ಎಣ್ಣೆ ಅಬ್ಸರ್ವ್ ಮಾಡ್ತಿದೆ. ಒಂದು ಮೇಲೆ ಮುಚ್ಚಿ ಒಂದು 3-2 ಮಿನಿಟ್ಸ್ ಆದಮೇಲೆ ನೋಡಿ, ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡಿದೆ. ಚಟ್ನಿ ತುಂಬ ಟೇಸ್ಟ್ ಇರುತ್ತೆ. ನೀವು ನೋಡ್ತಿರ್ಬೋದು, ದೋಸೆ ಹಿಟ್ಟಿಗೆ ನಾನು ಚಟ್ನಿ ಆ್ಯಡ್ ಮಾಡ್ತಿದ್ದೀನಿ. ಇದೇ ಸ್ಪೆಷಲ್ ಇದರಲ್ಲಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊತಿದ್ದೀನಿ. ಫುಲ್ ಅದನ್ನೇನು ಮಾಡಬೇಕು, ಕ್ಲೀನಾಗೆ ಕಲಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟಾದಮೇಲೆ ಅದು ಫುಲ್ಲು ಎಲ್ಲ ಅಬ್ಸರ್ವ್ ಮಾಡಿರುತ್ತೆ. ಆಮೇಲೆ ನೋಡ್ತಿರ್ಬೋದು ನೀವು, ತವ ಇಟ್ಟಿದ್ದೀನಿ ನಾನು, ದೋಸೆ ತವ. ಅದ್ರ ಮೇಲೆ ಇವಾಗ ದೋಸೆ ಹುಯ್ತಿದ್ದೀನಿ. ಕಾಣ್ತಿರ್ಬೋದು ನಿಮಗೆ, ಅದರಲ್ಲಿ ಚಟ್ನಿದೆಲ್ಲ ನಾವೇನು ಮಿಕ್ಸಿಗೆ ಆಡಿಸಿದ್ವಲ್ಲ ಅದ್ರ ಚಟ್ನಿದೆಲ್ಲ ಇದು ಬರ್ತಿದೆ. ಗ್ರೀನ್ ಕಾಣ್ತಿದೆ ಚಟ್ನಿ ಅದರೊಳಗಡೆ ಎಲ್ಲ. ನೋಡ್ತಿರ್ಬೋದು ನೀವು. ಇದ್ರ ಜೊತೆ ನೀವು ಕಾಯಿ ಚಟ್ನಿ ಆ್ಯಡ್ ಮಾಡ್ಕೊಂಡಾದರೂ ತಿನ್ಬೋದು, ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಚಟ್ನಿ ಆದರೂ ತಿನ್ಬೋದು. ಬಟ್ ಮಕ್ಕಳಿಗೆಲ್ಲ ಕೊಡೋಕ್ಕಾಗಲ್ಲ. ನಿಮಗೆ ಖಾರ ಇಷ್ಟ ಆಗೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಒಂದು ಸತಿ ಟೇಸ್ಟ್ ಮಾಡಿ ಹೇಗಿದೆ, ಹೇಗೆ ಬಂದಿದೆ, ಹೇಗೆ ಟೇಸ್ಟ್ ಆಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಪ್ಲೀಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಎಷ್ಟು ಗೋಲ್ಡನ್ ಕಲರ್, ತುಂಬ ನೀಟಾಗಿ ಬಂದಿದೆ ದೋಸೆನೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.